ಯಾವುದು ಹೆಚ್ಚು ಆರೋಗ್ಯಕರ ಹಾಗೂ ಯಾವುದು ಹೆಚ್ಚು ಪುಷ್ಟಿಕರ ಅನ್ನುವಂಥ ಪ್ರಶ್ನೆ ಅನೇಕ ವರ್ಷಗಳಿಂದ ಕೂಡ ಇದೆ. ಇವೆರಡರಲ್ಲಿ ಯಾವುದರಿಂದ ನಮಗೆ ಹೆಚ್ಚು ಸ್ಟಾಮಿನಾ ಸಿಗುತ್ತೆ, ಇದರಲ್ಲಿ ಬ್ರೈನ್ ಪವರ್ ಹೆಚ್ಚಿಸೋದು ಯಾವುದು, ವೆಜ್ ಅಥವಾ ನಾನ್ ವೆಜ್? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಜನರಲ್ಲಿ ವಿಭಿನ್ನವಾದಂತಹ ಅಭಿಪ್ರಾಯಗಳು ಇವೆ. ಕೆಲವು ಪ್ರಕಾರ ಮನುಷ್ಯ ಸಸ್ಯಾಹಾರ ಮಾತ್ರ ಸೇವಿಸಬೇಕು, ಅದೇ ಸರಿಯಾದ ನಿಯಮ ಅಂತ ಹೇಳ್ತಾರೆ. ಇದೇ ನಿಜ ಆಗಿದ್ದಲ್ಲಿ ಈ ಕೆನೈನ್ ಟೀತ್ಗಳು ಯಾಕಿವೆ? ಈ ದಂತ ಪಂಕ್ತಿಗಳು ಮಾಂಸ ಸೇವನೆಗೆ ಸಹಾಯ ಮಾಡುವಂತ ಸಲುವಾಗಿನೇ ನಮ್ಮ ದವಡೆಗಳಲ್ಲಿ ವಿಕಾಸಗೊಂಡಿವೆ ಅಂತ ಜೀವಶಾಸ್ತ್ರ ಹೇಳುತ್ತೆ. ಈ ಒಂದು ವಿಷಯದ ಕುರಿತಾಗಿ ಇಂಥ ಹಲವು ಪ್ರಶ್ನೆಗಳು ಹಾಗೂ ಹಲವಾರು ಉತ್ತರಗಳು ಕೂಡ ಚರ್ಚೆಯಲ್ಲಿವೆ. ಹಾಗಾದ್ರೆ ಇವುಗಳಲ್ಲಿ ಯಾವ್ದು ನಿಜ, ಯಾವುದು ಊಹೆ? ಮನುಷ್ಯನಿಗೆ ಮಾಂಸಾಹಾರ ಉತ್ತಮ ಆಯ್ಕೆನ ಅಥವಾ ಸಸ್ಯಾಹಾರ ಉತ್ತಮವಾದ ಆಯ್ಕೆನ ಅನ್ನುವ ಬಗ್ಗೆ ಹೇಳುವಂತ ಮೊದಲು ನಾವು ಮಾನವ ಚರಿತ್ರೆಯ ಹಿಂದಕ್ಕೆ ತುಸು ಹೋಗಬೇಕಾಗುತ್ತೆ. ಅಂದ್ರೆ ಜೀವ ವಿಕಾಸಶಾಸ್ತ್ರ ನಾವು ಮಿಲಿಯಾಂತರ ವರ್ಷಗಳ ಹಿಂದೆ ಒಂದು ಪ್ರೈಮೇಟ್ ಜೀವಿಯಿಂದ ಉಗಮವಾದಿ ಅಂತ ನಮಗೆ ತಿಳಿಸುತ್ತೆ. ಈ ನಮ್ಮ ಪೂರ್ವ ಜೀವಿ ಆ ಕಡೆ ಸಂಪೂರ್ಣ ಮನುಷ್ಯನು ಅಲ್ಲದೆ ಈ ಕಡೆ ಸಂಪೂರ್ಣ ಪ್ರಾಣಿಯೂ ಕೂಡ ಅಲ್ಲದೆ ವಿಚಿತ್ರ ಕ್ಷುದ್ರ ಗಾತ್ರದ ಜೀವಿಯಾಗಿತ್ತು. ಈಗ ನಾವು ಬೆಳೆಗಳಲ್ಲಿ ನೋಡುವಂತಹ ಮೂಗಿಲಿ ಅಥವಾ ಇಲಿಗಳ ಹಾಗೆ ಆ ಒಂದು ಜೀವಿ ಇತ್ತು. ಈ ಸಣ್ಣ ಗಾತ್ರದ ಜೀವಿಯನ್ನ ವಿಕಾಸಶಾಸ್ತ್ರದಲ್ಲಿ ಅಥವಾ ವೈಜ್ಞಾನಿಕ ಭಾಷೆಯಲ್ಲಿ ಪುರ್ಗಟೋರಿಯಸ್ ಅಂತ ಕರೀತಾ ಇದ್ರು. ಈ ಒಂದು ಸಣ್ಣ ಗಾತ್ರದ ಜೀವಿ ಕೇವಲ ಸಣ್ಣ ಸಣ್ಣ ಹಣ್ಣು ಹಾಗೂ ಬೆರ್ರಿಗಳನ್ನ ಮಾತ್ರ ಹುಡುಕಿ ತಿಂತಾಯಿತು. ಅಂದ್ರೆ ಇದರ ಆಹಾರ ಕೇವಲ ಸಸ್ಯಾಹಾರ ಮಾತ್ರ ಆಗಿತ್ತು. ಈ ಒಂದು ಜೀವಿಯಿಂದಲೇ ಮುಂದೆ ಪ್ರೈಮೇಟ್ ಕುಲದ ಸಂತತಿ ಬೆಳೆದು ಹೋಮೋಸೇಪಿಯನ್ ವರೆಗೂ ಈ ವಿಕಾಸದ ಜರ್ನಿ ಮುಂದುವರಿತು. ವೈಜ್ಞಾನಿಕವಾದ ಮನುಷ್ಯರು ಎರಡೂ ಕೂಡ ಸಸ್ಯಾಹಾರ ಸೇವನೆಗೆ ಜನಿಸಿದವರು ಎಂಬುದನ್ನ ಸಮರ್ಥಿಸುತ್ತೆ. ಆದ್ರೆ ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಾವೆಲ್ಲರೂ ಕೂಡ ಆರಂಭದಲ್ಲಿ ಸಸ್ಯಾಹಾರಿಗಳೇ ಆಗಿದ್ರೆ ಈಗ ನಮ್ಮ ಮೇಲ್ದವಡೆ ಹಾಗೂ ಕೆಳ ದವಡೆಗಳಲ್ಲಿ ತಲಾ ಎರಡೆರಡು ಕೋರೆ ಹಲ್ಲುಗಳು ಯಾಕೆ ವಿಕಾಸವಾಗಿವೆ ಅನ್ನೋದು. ನಮ್ಮ ಪೂರ್ವಜರು ಕೇವಲ ಸಸ್ಯಾಹಾರಿಗಳಾಗಿದ್ದ ಮೇಲೆ ಅವರ ಬಾಯೊಳಗೆ ರೂಪುಗೊಂಡಂತ ಆ ಕೋರೆ ಹಲ್ಲುಗಳ ಕೆಲಸ ಆದರೂ ಏನು? ಇದಕ್ಕೆ ಉತ್ತರವಾಗಿ ನಾವು ಮಾನವ ವಿಕಾಸ ಚರಿತ್ರೆಯ ಕೆಲವು ಅಪರೂಪದ ಸಂಗತಿಗಳ ಕಡೆ ಗಮನವನ್ನ ಕೊಡಬೇಕಾಗುತ್ತೆ. ಪ್ರಾಚೀನ ಮಾನವ ಅಥವಾ ನಮ್ಮ ಈಗಿನ ಸ್ವರೂಪಕ್ಕೆ ಕಾರಣಕರ್ತಾದಂತ ನಮ್ಮ ಪೂರ್ವಜ ಆಗ ಸಾಕಷ್ಟು ಹಣ್ಣು ಹಾಗೂ ಗಟ್ಟಿ ಇದ್ದಂತ ನಟ್ಗಳನ್ನ ತಿಂತಾ ಇದ್ದ. ಅವುಗಳನ್ನ ಕಡಿಯೋದಕ್ಕೆ ಅವನ ಬಾಯಲ್ಲಿ ಗಟ್ಟಿಯಾದಂತಹ ಹಲ್ಲುಗಳು ವಿಕಾಸ ಹೊಂದಿದ್ವು. ಆದ್ರೂ ಕೂಡ ಆರಂಭದಲ್ಲಿ ಶುದ್ಧ ಸಸ್ಯಾಹಾರಿ ಆಗಿದ್ದಂತ ಅವನು ಮುಂದೆ ಮಾಂಸ ಸೇವನೆಗೆ ಹೇಗೆ, ಯಾವಾಗ ಮತ್ತೆ ಯಾಕಾಗಿ ಶುರು ಮಾಡೋದಂತ ಹೇಳುವುದಾದ್ರೆ ನಮ್ಮ ವಿಕಾಸದ ಜರ್ನಿಯ ಯಾವುದೋ ಒಂದು ಸಂದರ್ಭದಲ್ಲಿ ಉಂಟಾದಂತ ಆ ಒಂದು ಗಮನಾರ್ಹವಾದಂತಹ ಹವಾಮಾನ ಬದಲಾವಣೆ ಇದಕ್ಕೆ ಕಾರಣ ಅಂತ ಹೇಳಬಹುದು. ಪ್ರಾರಂಭದಲ್ಲಿ ನಮ್ಮ ಪೂರ್ವಜರು ಸಸ್ಯಾಹಾರಿಯಾಗಿದ್ದಾಗ ಎಲ್ಲ ಕಡೆ ಹಸಿರು ಕಾಡುಗಳು ಹಾಗೂ ಹಣ್ಣು ಹಂಪಲುಗಳಿಂದ ಕೂಡಿದಂತ ವೃಕ್ಷ ಸಂತತಿಗಳು ಸಮೃದ್ಧವಾಗಿದ್ವು. ಆದರೆ ಕಾರಣಾಂತರಗಳಿಂದ ಉಂಟಾದಂತ ಕಾಡ್ಗಿಚ್ಚಿನಿಂದಾಗಿ ಅವನ ಸುತ್ತಮುತ್ತ ಇದ್ದಂತ 80% ರಿಂದ 90% ನಷ್ಟು ಹಸಿರು ಕಾಡು ಬೆಂಕಿಗೆ ಆಹುತಿಯಾಗಿ ನಾಶ ಆದಾಗ ಅದನ್ನೇ ತನ್ನ ಆಹಾರದ ಏಕೈಕ ಸೋರ್ಸ್ ಅಂತ ಮಾಡ್ಕೊಂಡಿದ್ದ ಅವನಿಗೆ ಬೇರೆ ಆಯ್ಕೆನೇ ಇಲ್ದಂತಾಗಿತ್ತು. ಸುತ್ತಮುತ್ತ ಯಾವುದೇ ಸಸ್ಯಾಹಾರ ಸಿಗದೆ ಹೋದಾಗ ಅವನು ತನ್ನಷ್ಟಕ್ಕೆ ತಾನೇ ಬೇರೊಂದು ಮಾರ್ಗವನ್ನ ಕಂಡುಕೊಂಡ. ಹಾಗೆ ನೋಡಿ ನಮ್ಮ ಪೂರ್ವಜರು ಬೇಟೆ ಅಥವಾ ಶಿಕಾರಿಯನ್ನ ಶುರು ಮಾಡಿದ್ದು. ಈ ಮೂಲಕ ಅವನು ಕೈಗೆ ಸಿಕ್ಕಂತ ಹಲವಾರು ದುರ್ಬಲ ಜೀವಿಗಳನ್ನ ಕೊಂದು ಅವರ ಮಾಂಸವನ್ನು ಭಕ್ಷಿಸೋದಕ್ಕೆ ಶುರು ಮಾಡದ. ಈ ಒಂದು ಪ್ರಯತ್ನದಲ್ಲಿ ಅವನು ಹಲವಾರು ಸಲ ತಾನು ಬೇಟೆ ಆಡಿದಂತ ಜೀವಿಗಳನ್ನ ಮಾತ್ರ ಅಲ್ಲದೆ ಈಗಾಗಲೇ ಕಾರಣಾಂತರಗಳಿಂದ ಸತ್ತು ಹೋಗಿದಂತ ಜೀವಿಗಳ ಶವಗಳನ್ನು ಕೂಡ ತನ್ನ ಆಹಾರಕ್ಕಾಗಿ ಬಳಸಿಕೊಂಡ. ಆದ್ರೆ ಈ ಒಂದು ಸಮಯದಲ್ಲಿ ಅವನಿಗೆ ಎದುರಾದಂತಹ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅಲ್ಲಿವರೆಗೂ ಕೇವಲ ಸಸ್ಯಾಹಾರವನ್ನ ಮಾತ್ರ ಸೇವಿಸಿ ಅದನ್ನ ಜೀರ್ಣ ಮಾಡ್ಕೊಳ್ತಿದ್ದ. ಆದ್ರೆ ಅವನ ದೇಹಕ್ಕೆ ಈಗ ಹೊಸ ಬಗೆಯ ಮಾಂಸಾಹಾರವನ್ನು ತಿಂದು ಕರಗಿಸಿಕೊಳ್ಳೋದಕ್ಕೆ ಕಷ್ಟ ಆಯಿತು. ಅಥವಾ ಆರಂಭದಲ್ಲಿ ಬಹುಪಾಲು ಅದು ಸಾಧ್ಯನೇ ಆಗಿರಲಿಲ್ಲ. ಆದರೆ ಕಾಲ ಕಳೆದಂತೆ ಅವನ ಜೀರ್ಣಾಂಗ ವ್ಯವಸ್ಥೆ ಕೂಡ ಅವನು ಸೇವಿಸುತ್ತಿದ್ದಂತಹ ಮಾಂಸಾಹಾರವನ್ನು ಕೂಡ ಸುಲಭವಾಗಿ ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಮತ್ತೆ ಅವನು ಸೇವನೆ ಮಾಡ್ತಾ ಮಾಂಸಾಹಾರದಿಂದ ಅವನಿಗೆ ಈ ಮೊದಲು ಸಿಕ್ಕಿದಂತ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶಗಳು ದೊರೆತ ಹೋಗಿ ಅದರಿಂದಲೇ ಅವನ ಬ್ರೈನ್ ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಯಿತು. ಈ ಒಂದು ಪ್ರಕ್ರಿಯೆಯಲ್ಲಿ ಅವನು ಅಂತಿಮವಾಗಿ ಸಸ್ಯಾಹಾರ ಹಾಗೂ ಮಾಂಸಾಹಾರ ಇವೆರಡಕ್ಕೂ ಕೂಡ ಒಕ್ಕೊಂಡಿದ್ದನಲ್ಲದೆ ಈ ಎರಡು ಆಹಾರಗಳನ್ನು ಕೂಡ ಸಮವಾಗಿ ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಅವನಲ್ಲಿ ವಿಕಾಸ ಆಯಿತು. ಈಗ ನಾವು ಈ ಮುಂದಿನ ಟೇಬಲ್ ಗ್ರಾಫ್ನ ಮೂಲಕ ನಾವು ಮನುಷ್ಯನಿಗೆ ಯಾವ ಯಾವ ಆಹಾರಗಳಿಂದ ಎಷ್ಟೆಷ್ಟು ಶಕ್ತಿ, ಸ್ಟಾಮಿನಾ ಹಾಗೂ ಪ್ರೋಟೀನ್ ಸಿಗುತ್ತೆ ಅಂತ ತಿಳಿದುಕೊಳ್ಳೋಣ. ಈಗ ಮೊದಲನೇ ಅಂಶ ಸ್ಟ್ರೆಂತ್ ಅಥವಾ ಶಕ್ತಿ ಬಗ್ಗೆ. ಅಂದ್ರೆ ನಾವು ತಿನ್ನುವಂತ ಮಾಂಸಾಹಾರ ಹಾಗೂ ಸಸ್ಯಾಹಾರ ಈ ಎರಡರಿಂದ ಯಾವುದರಲ್ಲಿ ನಮಗೆ ಹೆಚ್ಚು ಪುಷ್ಟಿ ಅಥವಾ ಶಕ್ತಿ ಸಿಗುತ್ತೆ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ನಾವು ಭಾರತದ ಸುಪ್ರಸಿದ್ಧ ಒಲಿಂಪಿಕ್ನ ಆಟಗಾರರಾದಂಥ ನೀರಜ್ ಚೋಪ್ರಾ ಅವರ ಉದಾಹರಣೆಯನ್ನ ಕೊಡಬಹುದು. ಇವರು ಕೆಲವೇ ವರ್ಷಗಳ ಕೆಳಗೆ ವಿಶ್ವ ಒಲಿಂಪಿಕ್ಸ್ ನಲ್ಲಿ ಭಾರತದ ಪರವಾಗಿ ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ರು. ಇವ್ರನ್ನ ಒಂದ್ಸಾರಿ ಸಂದರ್ಶನ ಮಾಡಿದಾಗ ಇವರು ಹೇಳಿದೇನು ಗೊತ್ತಾ? ಆರಂಭದಲ್ಲಿ ಇವರು ಕೇವಲ ಸಸ್ಯಾಹಾರವನ್ನ ಮಾತ್ರನೇ ನಿಯಮಿತವಾಗಿ ಸೇವನೆ ಮಾಡ್ತಿದ್ರು. ಆದ್ರೆ ಅವರ ಕ್ರೀಡಾ ಪ್ರಯತ್ನಗಳಿಗೆ ಅವರಿಗೆ ಹೆಚ್ಚಿನ ಪ್ರೋಟೀನ್ ಹಾಗೂ ಶಕ್ತಿ ಅವಶ್ಯಕತೆ ಇತ್ತು. ಹಾಗೂ ಇದು ಕೇವಲ ಸಸ್ಯಾಹಾರದಿಂದ ಮಾತ್ರ ಸಿಗುವಂತದ್ದಲ್ಲ. ಹೀಗಾಗಿ ಅವರು ತಮ್ಮ ಗುರುಗಳ ಸಲಹೆ ಮೇರೆಗೆ ಹಾಗೂ ಅದರ ಅವಶ್ಯಕತೆ ಮೇರೆಗೆ ಮಾಂಸಾಹಾರ ಸೇವನೆಯನ್ನು ಕೂಡ ರೂಢಿ ಮಾಡಿಕೊಂಡ್ರು. ಈ ಮೊದಲು ನಾನು ಸಸ್ಯಾಹಾರವನ್ನು ಸೇವನೆ ಮಾಡುವಾಗ ಎಲ್ಲ ರೀತಿಯ ವರ್ಕೌಟ್ ಹಾಗೂ ತಯಾರಿಯನ್ನ ಮಾಡ್ಕೊಂಡಿದ್ರು ಕೂಡ ನಾನು ಏಕಾಏಕಿ 7 ರಿಂದ 8 kg ಇಳಿದಿದ್ದೆ. ನನ್ನ ದೇಹ ತುಂಬಾ ಬೇಕಾಗಿತ್ತು. ಇದರಿಂದ ನಾನು ಹೆಚ್ಚು ಆಯಾಸಗೊಳ್ತಿದ್ದೆ. ಮತ್ತೆ ನನ್ನ ಈ ಡಯಟ್ ನ ಪ್ಲಾನಿಂಗ್ ನಿಂದ ವರ್ಕೌಟ್ ಕೂಡ ಸರಿಯಾಗಿ ಆಗ್ತಿರ್ಲಿಲ್ಲ. ಇದನ್ನು ನೋಡಿದಂತ ನನ್ನ ಸ್ನೇಹಿತರು ಮತ್ತು ಆಪ್ತರು ಇನ್ನು ಹೆಚ್ಚು ಪ್ರೋಟೀನ್ ಅಂಶ ಇರುವಂತಹ ಹೆಚ್ಚುವರಿ ಆಹಾರವನ್ನು ಸೇವಿಸೋದಕ್ಕೆ ಶುರು ಮಾಡಬೇಕು. ನಿನ್ನಂತವರಿಗೆ ಅದು ತುಂಬಾ ಮುಖ್ಯ ಅಂತ ಸಲಹೆ ಕೊಟ್ಟರು. ಇದು ಅಂತಾರಾಷ್ಟ್ರೀಯ ಕ್ರೀಡಾಪಟು ಹಾಗೂ ಭಾರತದಂತಹ ದೇಶಕ್ಕೆ ಒಲಿಂಪಿಕ್ ನಲ್ಲಿ ಗೋಲ್ಡ್ ಮೆಡಲ್ ಸಾಧಿಸಿಕೊಟ್ಟಂತ ಸಾಧಕನ ಮಾತು. ವೈಜ್ಞಾನಿಕವಾಗಿ ಕೂಡ ಸಸ್ಯಾಹಾರಕ್ಕಿಂತ ಕೂಡ ಮಾಂಸಾಹಾರ ಸೇವನೆಯಿಂದ ಹೆಚ್ಚು ಶಕ್ತಿ ಹಾಗೂ ಪ್ರೋಟೀನ್ ಸಿಗುತ್ತೆ ಅನ್ನುವಂತ ಅಂಶ ದೃಢವಾಗಿದೆ. ಹಾಗಾದ್ರೆ ಇದರ ಹಿಂದೆ ಇರುವಂತಹ ಸೈಂಟಿಫಿಕ್ ಕಾರಣ ಏನು? ಇಲ್ಲಿ ಮಾಂಸದ ಬಗ್ಗೆ ವಿಜ್ಞಾನ 2 ಮುಖ್ಯ ಅಂಶಗಳನ್ನ ಸಮರ್ಥಿಸಿಕೊಳ್ಳುತ್ತೆ. ಅದರಲ್ಲಿ ಮೊದಲನೇದು ಕ್ಯಾಲ್ಸಿಯಂನ ಅಂಶ ಸಸ್ಯಾಹಾರಿ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದಿಲ್ಲ. ಮತ್ತೆ ಎರಡನೇದು ಪ್ರೋಟೀನ್. ಈ ಪ್ರೋಟೀನ್ ಕೂಡ ವೆಜಿಟೇರಿಯನ್ ಆಹಾರಗಳಲ್ಲಿ ಹೆಚ್ಚುವರಿಯಾಗಿ ಸಿಗೋದಿಲ್ಲ. ಇವೆರಡು ಕೂಡ ಮಾಂಸಾಹಾರದಲ್ಲಿ ಯಥೇಚ್ಛವಾಗಿ ಕಂಡುಬರುತ್ತೆ. ಹಾಗಾಗಿ ಈ ಎರಡು ಬೇಕು ಅನ್ನೋರು ಮಾಂಸಾಹಾರ ಸೇವನೆ ಮೂಲಕ ಅವುಗಳನ್ನ ಸಮರ್ಥವಾಗಿ ಪಡೆದುಕೊಳ್ಳಬೇಕು. ಇನ್ನು ಈ ಒಂದು ಟೇಬಲ್ ನಲ್ಲಿ ನಾವು ನೋಡಬೇಕಾದಂತ ಎರಡನೇ ಅಂಶ ಏನಂದ್ರೆ ಅದು ಸ್ಟಾಮಿನಾ. ಈ ಸ್ಟಾಮಿನಾ ಅಂದ್ರೆ ಏನು ಹಾಗೂ ನಮ್ಮ ದೇಹಕ್ಕೆ ಇದರ ಮಹತ್ವ ಏನು ಅನ್ನೋದನ್ನ ವಿವರಿಸುವಂತ ಮೊದಲು ನಾವು ಇದನ್ನ ಒಂದು ಆಸಕ್ತಿಕರ ಉದಾಹರಣೆ ಅಥವಾ ಹೋಲಿಕೆ ಮಾಡೋದ್ರ ಮೂಲಕ ಕಂಡುಕೊಳ್ಳಬಹುದು. ನಾವಿಲ್ಲಿ ಚೀತಾ ಮತ್ತು ಕುದುರೆ ಈ ಎರಡು ಪ್ರಾಣಿಗಳ ಉದಾಹರಣೆ ಮೂಲಕ ಇದನ್ನ ಹೇಳಬಹುದು. ನಿಮಗೆಲ್ಲ ಗೊತ್ತಿರುವಂತೆ ಚೀತಾ ಮತ್ತು ಕುದುರೆ ಇವೆರಡು ಕೂಡ ತಮ್ಮ ವೇಗ ಭರಿತವಾದಂತಹ ಓಟಕ್ಕೆ ಹೆಸರಾದಂತಹ ಪ್ರಾಣಿಗಳು. ಸಸ್ತನಿಗಳಲ್ಲಿ ಚೀತಾ ಅತ್ಯಂತ ವೇಗವಾಗಿ ಓಡುವಂತಹ ಜೀವಿ. ಆಫ್ರಿಕಾ ಖಂಡದ ಒಣ ಹುಲ್ಲುಗಾವಲುಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಇವು ಓಟ ಶುರು ಮಾಡಿದಂತಹ ಕೆಲವೇ ಸೆಕೆಂಡ್ಗಳಲ್ಲಿ 100 ಕಿಲೋಮೀಟರ್ಗಿಂತ ಕೂಡ ಹೆಚ್ಚಿನ ವೇಗದಲ್ಲಿ ಓಡಬಲ್ಲವು. ಆದರೆ ಇದೇ ವೇಗದಲ್ಲಿ ಅವು ಹೆಚ್ಚು ಸಮಯ ಒಂದೇ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಅವುಗಳಿಂದ ಸಾಧ್ಯ ಇಲ್ಲ. ಓಡುವಾಗ 30 ಸೆಕೆಂಡ್ ಅಥವಾ ಹೆಚ್ಚಂದ್ರೆ 1 ನಿಮಿಷವರೆಗೂ ಮಾತ್ರ ಅವು ಈ ಒಂದು ವೇಗವನ್ನ ಕಾಯ್ದುಕೊಳ್ತವೆ. ಆನಂತರ ಅವುಗಳ ದೇಹಕ್ಕೆ ತೀವ್ರ ಬಳಲಿಕೆ ಉಂಟಾಗಿ ಅವು ಸುಸ್ತಾಗ್ತವೆ. ಆದರೆ ಕುದುರೆ ಈ ರೀತಿಯಲ್ಲ. ನೀವು ಕುದುರೆ ಓಟವನ್ನು ಗಮನಿಸಿದರೆ ನಿಮಗೆ ಅರ್ಥ ಆಗುತ್ತೆ. ಅವು ಮುಂದಿನ ಅನೇಕ ಗಂಟೆವರೆಗೂ ಒಂದೇ ಮಟ್ಟದ ವೇಗವನ್ನ ಕಾಯ್ದುಕೊಂಡು ಓಡುತ್ತವೆ. ಇದನ್ನೇ ನಾವು ಸ್ಟಾಮಿನಾ ಅಂತ ಕರೆಯೋದು. ಚೀತಾಗೆ ಹೋಲಿಸಿದರೆ ಕುದುರೆಗಳಿಗೆ ಹೆಚ್ಚಿನ ಸ್ಟಾಮಿನಾ ಇರುತ್ತೆ. ಈಗ ಈ ಎರಡು ಜೀವಿಗಳ
ಪ್ರಾಣಿಗಳಲ್ಲಿ ಈ ಎರಡರಲ್ಲೂ ಕೂಡ ಇರುವಂತಹ ಸ್ಟಾಮಿನಾ ಯಾಕೆ ಮತ್ತು ಹೇಗೆ ಭಿನ್ನ ಅಂತ ನಾವು ನೋಡುವುದಾದ್ರೆ, ಕುದುರೆಗಳು ಏನ್ ತಿಂತವೆ? ಅವು ಸಸ್ಯಾಹಾರ ಬಿಟ್ಟು ಬೇರೆ ಯಾವುದನ್ನು ಕೂಡ ಸೇವನೆ ಮಾಡೋದಿಲ್ಲ. ಆದ್ರೆ ಆಫ್ರಿಕಾ ಖಂಡದ ಚೀತಾಗಳು ಅವು ತಿನ್ನೋದು ಮಾಂಸಾಹಾರವನ್ನ ಮಾತ್ರ. ಇದೊಂದೇ ಉದಾಹರಣೆ ನಮಗೆ ಇಲ್ಲಿ ಸಾಕು. ನಮಗೆ ಹೆಚ್ಚು ಸ್ಟಾಮಿನಾ ಬೇಕು ಅಂದ್ರೆ ನಾವು ಸಸ್ಯಾಹಾರವನ್ನ ಸೇವನೆ ಮಾಡಬೇಕು. ಮಾಂಸಾಹಾರವನ್ನ ಸೇವನೆ ಮಾಡೋರಿಗಿಂತ ಕೂಡ ಸಸ್ಯಾಹಾರ ಸೇವನೆ ಮಾಡೋರಲ್ಲಿ ಈ ಸ್ಟಾಮಿನಾ ಅಂಶ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಈ ಸ್ಟಾಮಿನಾ ಅನ್ನೋದು ಸಸ್ಯಾಹಾರದಲ್ಲಿ ಮಾತ್ರ ಯಾಕೆ ಜಾಸ್ತಿ ಇರುತ್ತೆ ಹಾಗೂ ಇದು ಮಾಂಸಾಹಾರದಲ್ಲಿ ಯಾಕೆ ಅಷ್ಟೊಂದು ಇರಲ್ಲ ಎಂಬ ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ. ಈ ಒಂದು ಪ್ರಶ್ನೆಗೆ ನಾವು ವೈಜ್ಞಾನಿಕವಾಗಿ ಕೆಲವೊಂದು ಕಾರಣಗಳನ್ನ ಇಲ್ಲಿ ಕೊಡಬಹುದು. ಅವುಗಳಲ್ಲಿ ಮೊದಲನೇ ಕಾರಣ ಅಂದ್ರೆ ಅದು ಡಿಹೈಡ್ರೇಷನ್. ಡಿಹೈಡ್ರೇಷನ್ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗೋದು ಅಥವಾ ಬತ್ತು ಹೋಗೋದು ಅಂತ ಅರ್ಥ. ನೀವು ಸೇವಿಸುವಂತ ಮಾಂಸಾಹಾರ ನಿಮ್ಮ ದೇಹದಲ್ಲಿ ಹೆಚ್ಚು ನೀರನ್ನ ಹೀರ್ಕೊಳ್ಳುತ್ತೆ. ಆಗ ಡಿಹೈಡ್ರೇಷನ್ ಉಂಟಾಗಿ ನಿಮಗೆ ಅತ್ಯಂತ ಬಳಲಿಕೆ ಮತ್ತು ಆಯಾಸ ಉಂಟಾಗಬಹುದು. ಇನ್ನು ಎರಡನೇ ಕಾರಣ ಶಕ್ತಿ ಅಥವಾ ಎನರ್ಜಿಯ ಸ್ಥಿರತೆ. ಇದನ್ನು ನಾವು ಎನರ್ಜಿ ಎಫಿಷಿಯನ್ಸಿ ಅಂತಲೂ ಕರಿತೀವಿ. ನಾವು ತಿನ್ನುವಂತ ಸಸ್ಯಾಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅನ್ನುವಂತ ಅಂಶ ಕಂಡುಬರುತ್ತೆ. ಈ ಕಾರ್ಬೋಹೈಡ್ರೇಟ್ಸ್ ನಲ್ಲಿ ಹೆಚ್ಚಿನ ಪ್ರಮಾಣದ ಗ್ಲೂಕೋಸ್ ಅಂಶ ಇರುತ್ತೆ ಹಾಗೂ ಈ ಗ್ಲೂಕೋಸ್ ನಿಮ್ಮ ದೇಹಕ್ಕೆ ಹೆಚ್ಚಿನ ಸಮಯ ಶಕ್ತಿಯನ್ನು ಒದಗಿಸಿ ನೀವು ತುಂಬಾ ಸಮಯದವರೆಗೂ ಎನರ್ಜೆಟಿಕ್ ಆಗಿ ಇರುವಂತೆ ಮಾಡುತ್ತೆ. ಹೀಗಾಗಿ ನೀವು ಸಸ್ಯಾಹಾರ ಸೇವನೆ ಮಾಡಿದ್ರೆ ನಿಮ್ಮ ದೇಹ ಸದಾ ಹೈಡ್ರೇಟೆಡ್ ಆದಂತ ಸ್ಥಿತಿಯಲ್ಲಿ ಇರುತ್ತೆ ಮತ್ತೆ ನಿಮ್ಮ ದೇಹದಲ್ಲಿ ಇರುವಂತಹ ಶಕ್ತಿ ದೀರ್ಘಾವಧಿಯವರು ಕೂಡ ಒಂದೇ ಮಟ್ಟದಲ್ಲಿ ಕಾಯ್ದುಕೊಳ್ಳುತ್ತೆ. ಹೀಗಾಗಿ ಸ್ಟಾಮಿನಾ ಬೇಕು ಅನ್ನೋರು ಮಾಂಸಾಹಾರಕ್ಕಿಂತ ಕೂಡ ಹೆಚ್ಚಾಗಿ ಸಸ್ಯಾಹಾರವನ್ನ ಸೇವನೆ ಮಾಡಬೇಕು. ಈಗ ಇದಿಷ್ಟು ಚರ್ಚೆಯಿಂದ ನಮಗೆ ಖಚಿತವಾಗಿದೆ ಏನು ಅಂದ್ರೆ ಇಲ್ಲಿ ಮಾಂಸಾಹಾರ ಹಾಗೂ ಸಸ್ಯಾಹಾರ ಇವೆರಡಕ್ಕೂ ಕೂಡ ತಲಾ ಒಂದೊಂದು ಪಾಯಿಂಟ್ ಸಿಕ್ತು ಅನ್ನೋದು. ಇನ್ನು ಮೂರನೇ ಮುಖ್ಯ ಅಂಶ ಯಾವುದು ಅಂದ್ರೆ ಅದು ಬ್ರೈನ್ ಡೆವಲಪ್ಮೆಂಟ್. ನಿಮ್ಮಲ್ಲಿ ಇರುವಂತಹ ಮೆದುಳು ಹೆಚ್ಚಿನ ಪೋಷಣೆ ಪಡೆಯೋದು ಪ್ರೋಟೀನ್ ಇಂದ. ಅಂದ್ರೆ ನೀವು ಹೆಚ್ಚೆಚ್ಚು ಮಾಂಸ ಸೇವನೆ ಮಾಡಿದಷ್ಟು ಕೂಡ ಪ್ರೋಟೀನ್ ಅಂಶ ಒಳಗೊಂಡು ಇದು ನಿಮ್ಮ ಮೆದುಳಿನ ಮೆಮೊರಿ ಪವರ್, ಬ್ರೈನ್ ಪವರ್ ಹಾಗೂ ಅದರ ಸರ್ವತೋಮುಖ ಶಕ್ತಿ ಸಾಮರ್ಥ್ಯಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಆದ್ರೆ ಇಲ್ಲೊಂದು ಗಂಭೀರವಾದಂತಹ ಸಮಸ್ಯೆ ಇದೆ. ಹೆಚ್ಚೆಚ್ಚು ಮಾಂಸ ಸೇವನೆ ಮಾಡಿದಷ್ಟು ಕೂಡ ಮೆದುಳಿನಲ್ಲಿ ಬ್ರೈನ್ ಸ್ಟಾಕ್ ಅನ್ನುವಂಥ ಗಂಭೀರವಾದ ಕಾಯಿಲೆ ತಲೆದಿರುವಂತಹ ಸಂಭವ ಜಾಸ್ತಿ ಇದೆ. ಸಸ್ಯಾಹಾರಿಗಿಂತ ಕೂಡ ಮಾಂಸಾಹಾರಿಗಳಲ್ಲಿ ಈ ಒಂದು ಕಾಯಿಲೆ ಸಾಧ್ಯತೆ 5 ರಿಂದ 6 ಜಾಸ್ತಿ ಆಗುತ್ತೆ ಅಂತ ಕೆಲವು ಅಂಕಿ ಅಂಶಗಳು ತಿಳಿಸ್ತವೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ನೀವು ಸೇವಿಸುವಂತಹ ಯಾವುದೇ ಬಗೆಯ ಮಾಂಸಾಹಾರದಲ್ಲಿ ಕೊಬ್ಬಿನ ಅಂಶ ಅಧಿಕವಾಗಿರುತ್ತೆ ಹಾಗೂ ಇದರಲ್ಲಿರುವಂತಹ ಆ ಕೊಬ್ಬಿನ ಅಂಶ ಇಂಥ ಕಾಯಿಲೆಗಳಿಗೆ ನಿಮ್ಮನ್ನು ಅಂಟ್ಕೊಳ್ಳುವಂತೆ ಮಾಡುತ್ತೆ. ಈ ಒಂದು ಸಮಸ್ಯೆ ಜೊತೆ ಮಾಂಸಾಹಾರದ ಅತಿಯಾದ ಸೇವನೆ ಇನ್ನೂ ಒಂದು ಗಂಭೀರ ಸಮಸ್ಯೆಯನ್ನ ತರುತ್ತೆ. ಅದೇ ಡಿಪ್ರೆಷನ್. ಮಾಂಸಾಹಾರ ಸೇವನೆಯಿಂದಾಗಿ ಅದು ಮೆದುಳಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಹೆಚ್ಚಾಗಿ ಬಿಡುಗಡೆ ಮಾಡುತ್ತೆ ಹಾಗೂ ಈ ಗಂಟೆಗಳು ಮನೋಖಿನ್ನತೆಗೆ ದಾರಿಯಾಗ್ತವೆ. ಇಷ್ಟೆಲ್ಲ ಸಮಸ್ಯೆಗಳು ಇದ್ರೂ ಕೂಡ ನೀವು ನಿಯಮಿತವಾದಂತಹ ಮಾಂಸ ಸೇವನೆ ಮಾಡಿದ್ರೆ ಅದರಿಂದ ನಿಮ್ಮ ಮೆದುಳಿನ ಮೆಮೊರಿ ಪವರ್ ಹಾಗೂ ಅದರ ಬೆಳವಣಿಗೆ ಹೆಚ್ಚುತ್ತೆ. ಹೀಗಾಗಿ ಬ್ರೈನ್ ಡೆವಲಪ್ಮೆಂಟ್ಗೆ ನೀವು ಸಸ್ಯಾಹಾರಕ್ಕಿಂತ ಕೂಡ ಮಾಂಸಾಹಾರವನ್ನು ಆರಿಸಿಕೊಳ್ಳೋದು ಉತ್ತಮ. ಅದಕ್ಕೆ ಈ ಒಂದು ಅಂಶದಲ್ಲಿ ನಾವು ಮಾಂಸಾಹಾರಕ್ಕೆ ಒಂದು ಪಾಯಿಂಟ್ ಅನ್ನ ಕೊಡಬಹುದು. ಇನ್ನು ನಮ್ಮ ಈ ಒಂದು ಟೇಬಲ್ ನಲ್ಲಿ ನಾವು ಚರ್ಚಿಸಬೇಕಾದಂತಹ 4ನೇ ಸಂಗತಿ ಏನಂದ್ರೆ ಅದು ಡಿಸೀಸ್ ಅಥವಾ ಕಾಯಿಲೆ ಬಗ್ಗೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಒಂದು ಅಧ್ಯಯನ ಪ್ರಕಾರ ಹೃದಯ ಸಂಬಂಧಿ ಕಾಯಿಲೆಗಳು 24% ಹೆಚ್ಚಿಗೆ ಮಾಂಸ ಸೇವನೆ ಮಾಡೋರಲ್ಲೇ ಹೆಚ್ಚಾಗಿ ಕಂಡುಬರುತ್ತೆ ಅಂತ ಹೇಳುತ್ತೆ. ಇದೊಂದು ಮಾತ್ರವಲ್ಲದೆ ದಿನಕ್ಕೆ ನೀವು 50 ಗ್ರಾಂನಷ್ಟು ಈ ಮೊದಲೇ ಪ್ಯಾಕ್ ಆದಂತಹ ರೆಡಿಮೇಡ್ ಮಾಂಸದ ಸೇವನೆ ಮಾಡ್ತಾ ಬಂದ್ರೆ ನಿಮಗೆ ಕ್ಯಾನ್ಸರ್ ಬರುವಂತ ಸಾಧ್ಯತೆ 18% ಹೆಚ್ಚಾಗುತ್ತೆ ಅಂತ ಇನ್ನೊಂದು ವರದಿ ತಿಳಿಸುತ್ತೆ. ಇಷ್ಟೆಲ್ಲ ಮಾಂಸ ಸೇವನೆ ಮಾಡೋರಲ್ಲಿ ಅತಿಯಾಗಿ ಮಾಂಸ ಸೇವನೆ ಮಾಡೋರಿರ್ತಾರಲ್ಲ ಅವರಲ್ಲಿ ಟೈಪ್ 2 ಡಯಾಬಿಟಿಸ್ ಕಾಯಿಲೆ ಉಂಟಾಗುವಂತ 44% ಅಧಿಕ ಚಾನ್ಸಸ್ ಇದೆ ಅಂತ ಈ ವರದಿ ತಿಳಿಸುತ್ತೆ. ಅಂದ್ರೆ ಇಂಥ ಸಾಕಷ್ಟು ಗಂಭೀರ ಸಮಸ್ಯೆಗಳು ಮಾಂಸಾಹಾರದ ಸೇವನೆಯಿಂದ ಬರ್ತವೆ ಅನ್ನುವಂಥ ಸಂಗತಿ ನಮಗೆ ಇದರಿಂದ ಗೊತ್ತಾಗುತ್ತೆ. ಮಾಂಸ ಸೇವನೆಯಿಂದ ಈ ಎಲ್ಲ ಸಮಸ್ಯೆಗಳು ಹೇಗೆ ಮತ್ತು ಯಾಕಾಗಿ ಬರ್ತವೆ ಅಂತ ನೋಡುವುದಾದ್ರೆ ಎಲ್ಲ ಸೇವನೆ ಮಾಡುವಂತಹ ಮಾಂಸಾಹಾರದಲ್ಲಿ ನಾವು ಈ ಮೊದಲು ಹೇಳಿದಂತೆ ಕೊಬ್ಬಿನಂಶ ಹೆಚ್ಚಾಗಿ ಇರುತ್ತೆ. ಈ ಅನಗತ್ಯವಾದಂತಹ ಕೊಬ್ಬು ಏನ್ ಮಾಡುತ್ತೆ ಅಂದ್ರೆ ಇದು ನಮ್ಮ ರಕ್ತ ನಾಳಗಳಲ್ಲಿ ಸೇರಿ ನಮ್ಮ ರಕ್ತ ಸಂಚಾರ ಅರಿವಿಗೆ ಇದು ಅಡ್ಡಿಯನ್ನ ಉಂಟು ಮಾಡುತ್ತೆ. ರಕ್ತ ನಾಳಗಳಲ್ಲಿ ಸೇರುವಂತಹ ಈ ಅನಗತ್ಯವಾದಂತಹ ಕೊಬ್ಬು ರಕ್ತ ಸಂಚಾರಕ್ಕೆ ತೊಡಕನ್ನ ಉಂಟು ಮಾಡುತ್ತೆ. ರಕ್ತ ಸಂಚಾರ ಸರಾಗವಾಗಿ ನಮ್ಮ ದೇಹದ ಒಳಗಡೆ ನಡೆಯದೇ ಇದ್ರೆ ದೇಹ ಹಲವು ವಿಧದ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತೆ. ರಕ್ತ ಸಂಚಾರಕ್ಕೆ ತೊಂದರೆ ಆದ್ರೆ ಹೃದಯದಿಂದ ರಕ್ತ ದೇಹದ ಇತರೆ ಭಾಗಗಳಿಗೆ ಸರಿಯಾಗಿ ಸರಬರಾಜಾಗೋದಕ್ಕೆ ಸಾಧ್ಯವಾಗದೆ ಇದು ಮೊದಲು ಹೃದಯ ಸಂಬಂಧಿ ಕಾಯಿಲೆಗಳನ್ನ ಉಂಟು ಮಾಡೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಅತಿಯಾದಂತಹ ಮಾಂಸ ಸೇವನೆಯಿಂದ ಅನೇಕರು ಕ್ಯಾನ್ಸರ್ಗೆ ಬಹಳ ಸುಲಭವಾಗಿ ಗುರಿಯಾಗುವಂತಹ ಸಂಭವ ಜಾಸ್ತಿ ಇರುತ್ತೆ. ಈ ಕಾರಣದಿಂದಾಗಿ ನಿಮಗೆ ಭವಿಷ್ಯದಲ್ಲಿ ಇಂಥ ಗಂಭೀರ ಕಾಯಿಲೆಗಳು ಬರಬಾರದು ಅಂದ್ರೆ ಅಥವಾ ಇಂಥವುಗಳಿಂದ ನೀವು ಸದಾ ದೂರ ಇರಬೇಕು ಅಂದ್ರೆ ನೀವು ಅತಿಯಾದಂತ ಮಾಂಸ ಸೇವನೆಗೆ ಬ್ರೇಕ್ ಹಾಕಿ ಸಸ್ಯಾಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನುವುದನ್ನ ಇವತ್ತಿಂದನೇ ರೂಢಿ ಮಾಡ್ಕೊಳ್ಳಿ. ಈ ಒಂದು ವಿಷಯದಲ್ಲಿ ನಾವು ಸಸ್ಯಾಹಾರಕ್ಕೆ ಒಂದು ಪಾಯಿಂಟ್ ಅನ್ನು ಕೊಟ್ಟು ಅದರ ಪರವಾಗಿ ವೋಟಿಂಗ್ ಅನ್ನ ಮಾಡಬಹುದು. ಈಗ ನಮ್ಮ ಈ ಪಾಯಿಂಟ್ ಟೇಬಲ್ ಇವೆರಡಕ್ಕೂ ಕೂಡ ತಲಾ 2 ಪಾಯಿಂಟ್ಗಳು ಸಿಕ್ಕಿವೆ. ಈಗ ನಾವು ಈ ಟೇಬಲ್ನ 5ನೇ ಹಾಗೂ ಕೊನೆಯ ಅಂಶದ ಬಗ್ಗೆ ಚರ್ಚೆಯನ್ನ ಮಾಡೋಣ. 5ನೇ ಸಂಗತಿ ಲಾಂಗ್ ಲೈಫ್ ಅಥವಾ ದೀರ್ಘಾಯಸ್ಸಿನ ಬಗ್ಗೆ. ಒಂದು ಹುಲಿ ತನ್ನ ಜೀವಮಾನದ ಉದ್ದಕ್ಕೂ ಬರೀ ಮಾಂಸಾಹಾರವನ್ನೇ ಸೇವನೆ ಮಾಡುತ್ತೆ ಹಾಗೂ ಇದು ಹೆಚ್ಚಂದ್ರೆ 15 ರಿಂದ 20 ವರ್ಷ ಮಾತ್ರ ಬದುಕುತ್ತೆ. ಅದೇ ಒಂದು ಕುದುರೆ ತನ್ನ ಜೀವಿತಾವಧಿಯಲ್ಲಿ ಅದು ಸಸ್ಯಾಹಾರ ಬಿಟ್ಟು ಬೇರೆ ಯಾವುದನ್ನು ಕೂಡ ಸೇವನೆ ಮಾಡಲ್ಲ. ಇವು 35 ರಿಂದ 40 ವರ್ಷಕ್ಕಿಂತ ಕೂಡ ಹೆಚ್ಚು ಕಾಲ ಬದುಕ್ತವೆ. ಇಲ್ಲಿ ಮಾಂಸವನ್ನು ತಿನ್ನೋರಿಗಿಂತ ಕೂಡ ಸಸ್ಯಾಹಾರವನ್ನು ತಿನ್ನೋರು ಹೆಚ್ಚು ಸಮಯ ಆರೋಗ್ಯದಿಂದ ಜೀವಿಸ್ತಾರೆ ಅನ್ನೋದು ನಮಗೆ ಇದರಿಂದ ಗೊತ್ತಾಗುತ್ತೆ. ಆದ್ರೆ ಈ ಒಂದು ಹೋಲಿಕೆಯನ್ನು ನಾವು ಮನುಷ್ಯರಲ್ಲೂ ಕೂಡ ಮಾಡಬಹುದಾ? ವೈಜ್ಞಾನಿಕವಾಗಿ ಮಾಂಸಾಹಾರಿಗಿಂತ ಕೂಡ ಸಸ್ಯಾಹಾರಿಗಳೇ 12% ಹೆಚ್ಚು ಸಮಯ ಜೀವಿಸಿರುವಂತಹ ಸಂಗತಿ ಮನುಷ್ಯರ ಮೇಲೆ ಇತ್ತೀಚೆಗೆ ನಡೆದಂತಹ ಒಂದು ಅಧ್ಯಯನದಿಂದ ಬೆಳಕಿಗೆ ಬಂದಿದೆ. ಇದಕ್ಕೆ ಖಚಿತವಾದ ಕಾರಣ ಏನು ಅಂತ ನೋಡುವುದಾದ್ರೆ ಇಲ್ಲಿ ನಾವು ಡೈಜೆಷನ್ ಹಾಗೂ ನಮ್ಮ ದೇಹದ ಮೆಟಬಾಲಿಸಂ ಈ 2 ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು. ಉದಾಹರಣೆಗೆ ನಾವು ಮಾಂಸವನ್ನು ಸೇವಿಸಿದರೆ ಅದು ಜೀರ್ಣ ಮಾಡಿಕೊಳ್ಳೋದಕ್ಕೆ ದೇಹ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಲ್ಲದೆ ಅದು ಹೆಚ್ಚು ಶ್ರಮ ಕೂಡ ವ್ಯಯ ಮಾಡುತ್ತೆ. ಯಾವಾಗ ನಿಮ್ಮ ದೇಹ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಜೀರ್ಣಕ್ರಿಯೆ ನಡೆಸುತ್ತೆ ಆಗ ಅದು ನಿಮ್ಮ ಲೈಫ್ ಸ್ಪಾನ್ ಕುಸಿತಕ್ಕೆ ಕಾರಣ ಆಗುತ್ತೆ. ಸಸ್ಯಾಹಾರ ಸೇವನೆ ಮಾಡಿದ್ರೆ ಅದು ಜೀರ್ಣಿಸಿಕೊಳ್ಳೋದಕ್ಕೆ ಹೆಚ್ಚಿನ ಸಮಯ ಆಗಲಿ ಅಥವಾ ಶ್ರಮ ಆಗಲಿ ಬೇಕಿಲ್ಲ. ಹೀಗಾಗಿ ಸಸ್ಯಾಹಾರಿಗಳು ಸಾಮಾನ್ಯವಾಗಿ ಹೆಚ್ಚು ಸಮಯ ಜೀವಿಸ್ತಾರೆ. ಹೀಗಾಗಿ ದೀರ್ಘಾಯುಷ್ಯದ ವಿಷಯವಾಗಿ ನಾವು ನಿಸ್ಸಂದೇಹವಾಗಿ ಸಸ್ಯಾಹಾರಕ್ಕೆ ಮತವನ್ನು ಚಲಾಯಿಸಿ ಅದಕ್ಕೆ ಒಂದು ಪಾಯಿಂಟ್ ಅನ್ನ ಕೊಡಬಹುದು.